ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿರೋ ಕ್ರೋಶೆಟ್ ಪ್ಯಾಟರ್ನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಟ್ ಈಸ್ ಅ ವೆರಿ ಸಿಂಪಲ್ ಪ್ಯಾಟರ್ನ್ ಆ್ಯಂಡ್ ಸಿಂಗಲ್ ಸ್ಟೆಪ್ ಡಿಸೈನ್ ಇದು. ನಾನಿಲ್ಲಿ ಆ್ಯಸ್ ಯೂಶುವಲ್ ಆಗಿ ತೊಗೊಳೋ ಹಾಗೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ, ಜೊತೆಗೆ 6 ಎಳೆ ಸಿಲ್ಕ್ ಥ್ರೆಡ್ಡು. ಇದರ ಜೊತೆಗೆ ಬೀಡ್ಸ್ ಬಂದು ಬರೀ ಒಂದು ಥರ ಬೀಡ್ಸ್ ಮಾತ್ರ ಯೂಸ್ ಮಾಡ್ತಾ ಇರೋದು. ಅದು ಈ ಥರ ಫ್ಲವರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಇದು ತೀರಾ ಸ್ಮಾಲ್ ಸೈಜ್ ಇರೋ ಫ್ಲವರ್ ಬೀಡು. ನೀವು ಯಾವ ಬೀಡ್ ಬೇಕಾದರೂ ಚೂಸ್ ಮಾಡ್ಕೊಬೋದು, ಇದೇ ಥರ ಹಾಕಬೇಕಂತ ಏನಿಲ್ಲ. ಡಿಸೈನ್ನ ಬಟ್ಟೆ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟು ನೀಡಲನ್ನು ಬಟ್ಟೆಗೆ ಇನ್ಸರ್ಟ್ ಮಾಡಿ ಬ್ಯಾಕ್ ಸೈಡ್ ಏನು ಥ್ರೆಡ್ ಇದೆ ಅದನ್ನು ತೊಗೊಂಡು ಒಂದು ಲಾಕನ್ನು ಮಾಡ್ತೀನಿ. ಲಾಕ್ ಆದಮೇಲೆ 2 ಚೈನ್ಸ್ ಹಾಕ್ಕೊಳ್ಬೇಕು. ಆ್ಯಂಡ್ ಈಗ ತ್ರಿಬಲ್ ಕ್ರೋಶೆ ಮಾಡ್ಕೊಳೋದಕ್ಕೆ ನೀಡಲ್ ಮೇಲೆ 2 ಸಲ ಹೀಗೆ ದಾರನ ಸುತ್ತಕೊಂಡು ತ್ರಿಬಲ್ ಕ್ರೋಶೆಟ್ನ ಮಾಡಬೇಕು. ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಕೊಳ್ಳಿ, ಹೀಗೆ ಅದು ವಿ ಶೇಪಲ್ಲಿ ಬರಬೇಕು. ಆ ಥರ ನೀವೇನಲ್ಲಿ ಪ್ರೀವಿಯಸ್ 2 ಚೈನ್ ಹಾಕಿದ್ರೆ ಅಲ್ಲಿಂದ ಸ್ವಲ್ಪ ಗ್ಯಾಪ್ ಕೊಟ್ಟು ನಾವು ಒಂದು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಬಟ್ಟೆಗೆ ನೀಡಲ್ನ ಇನ್ಸರ್ಟ್ ಮಾಡಿ ಥ್ರೆಡ್ ತೊಗೊತೀವಿ. ಅಲ್ಲಿಂದ ಫಸ್ಟ್ 2 ಲೂಪಿಂದ ಒಂದು, ಮತ್ತು ನೆಕ್ಸ್ಟ್ 2 ಲೂಪಿಂದ ಒಂದು, ಇವಾಗ ಲಾಸ್ಟ್ 2 ಲೂಪಿಂದ ಒಂದು. ಈ ರೀತಿಯಾಗಿ ನಾವು ತ್ರಿಬಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಈ ರೀತಿ ವಿ ಶೇಪ್ ಫಾರ್ಮ್ ಆಗುತ್ತೆ. ಇಲ್ಲಿಂದ ನಾವು 3 ಚೈನ್ಸ್ ವರ್ಕ್ ಮಾಡೋಣ. ಯಾಕೆ ಅಂದರೆ ಒಂದು ಪಿಕೋ ಸ್ಟಿಚ್ಚಲ್ಲಿ ವರ್ಕ್ ಮಾಡಬೇಕು. 3 ಚೈನ್ಸ್ ಹಾಕಿ ಸೇಮ್ ತ್ರಿಬಲ್ ಕ್ರೋಶೆಟ್ಗೆ ಇದನ್ನು ಲಾಕ್ ಮಾಡಿದ್ರೆ ಒಂದು ಪಿಕೋ ಸ್ಟಿಚ್ಚಲ್ಲಿ ಫಾರ್ಮ್ ಆಗುತ್ತೆ. ನೋಡಿ, ಈ ರೀತಿ ಬರುತ್ತೆ. ಪಿಕೋ ಆದಮೇಲೆ ಈಗ ಕಂಟಿನ್ಯೂಸ್ ಆಗಿ ನಾವು ಸಿಂಗಲ್ ಕ್ರೋಶೆಟ್ಸ್ನ ವರ್ಕ್ ಮಾಡ್ಕೊಳ್ಳೋಣ. ಎಲ್ಲಿ ಅಂದರೆ ಅದೇ ತ್ರಿಬಲ್ ಕ್ರೋಶೆಟ್ಗೆ ನಾವು ಸಿಂಗಲ್ ಕ್ರೋಶೆಟ್ಸ್ನ ವರ್ಕ್ ಮಾಡಿ ಕವರ್ ಮಾಡಬೇಕು. ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಂಬರ್ ಆಫ್ ಸಿಂಗಲ್ ಕ್ರೋಶೆಟ್ಸ್ ಇಷ್ಟೇ ಹಾಕಬೇಕಂತ ಏನಿಲ್ಲ, ಒಟ್ಟಿನಲ್ಲಿ ಆ ತ್ರಿಬಲ್ ಕ್ರೋಶೆಟ್ ಕವರ್ ಆದರೆ ಸಾಕು. ನಾನಿಲ್ಲಿ 6 ಸಿಂಗಲ್ ಕ್ರೋಶೆಟ್ನ ವರ್ಕ್ ಮಾಡ್ತಾ ಇದ್ದೀನಿ. ನೋಡಿ, 5 ಆಗಿದೆ. ಸೊ ಇನ್ನೂ ಗ್ಯಾಪ್ ಇದೆ, ಹಾಗಾಗಿ ಇನ್ನೂ ಒಂದು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಸಿಂಗಲ್ ಕ್ರೋಶೆಟ್ಸ್ ಆದಮೇಲೆ ಆ ತ್ರಿಬಲ್ ಕ್ರೋಶೆಟು ಈ ಥರ ಒಂದು ಕರ್ವ್ ಶೇಪ್ ತೊಗೊಳುತ್ತೆ. ಬಿಫೋರ್ ಬರೀ ಒಂದು ಸ್ಟ್ರೈಟ್ ಲೈನ್ ಫಾರ್ಮ್ ಆಗಿತ್ತು ವಿ ಶೇಪಲ್ಲಿ. ಈಗ ಸಿಂಗಲ್ ಕ್ರೋಶೆ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇಲ್ಲಿಂದ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆಟ್ ಮಾಡಿಕೊಂಡು ಅದನ್ನು ಫಿಕ್ಸ್ ಮಾಡಬೇಕು. ಫಿಕ್ಸ್ ಆದಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಹೇಳ್ದಾಗೆ ನೀವು ಯಾವ ಥರ ಬೀಡ್ ಬೇಕಾದರೂ ತೊಗೊಬೋದು ಫ್ರೆಂಡ್ಸ್. ಬೀಡ್ ಆ್ಯಡ್ ಆದಮೇಲೆ ಅದನ್ನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಬೇಕು. ಸೊ ಬೀಡ್ ಆ್ಯಡ್ ಮಾಡಿ ಅದನ್ನು ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆಗೆ ಅದನ್ನು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಸೊ ಈ ಥರ ಫಿಕ್ಸ್ ಆದಮೇಲೆ ಮತ್ತೆ ಈಗ ಚೈನ್ಸ್ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಟೋಟಲ್ ಆಗಿ ನಾನು 5 ಚೈನ್ಸನ್ನು ವರ್ಕ್ ಮಾಡ್ತೀನಿ. 5 ಚೈನ್ಸ್ ಆದಮೇಲೆ ಡಿಸೈನ್ನ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡಿಕೊಂಡು ಕೆಳಗಡೆಯಿಂದ ನಾವು ಕೌಂಟ್ ಮಾಡ್ಕೊಳ್ಳೋಣ. 1 2 3 4th ಸಿಂಗಲ್ ಕ್ರೋಶೆಗೆ ಇದನ್ನು ಲಾಕ್ ಮಾಡ್ಕೊಬೇಕು. ಸೊ ಎಕ್ಸಾಕ್ಟ್ಲಿ 4th ಸಿಂಗಲ್ ಕ್ರೋಶೆಗೆ ಈ 5 ಚೈನನ್ನು ಲಾಕ್ ಮಾಡ್ಕೊಬೇಕು. ಸೊ ಲಾಕ್ ಆದಮೇಲೆ ಮತ್ತೆ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಂಡ್ಮೇಲೆ ನಮಗೆ ಈ ಥರ ಒಂದು ಸ್ಲ್ಯಾಂಟಿಂಗ್ ಲೈನಲ್ಲಿ ಫಾರ್ಮ್ ಆಗುತ್ತೆ. ಇಲ್ಲಿಂದ ಮತ್ತೆ ನಾವು ಪಿಕೋ ವರ್ಕ್ ಮಾಡಬೇಕು ಸ್ಟಾರ್ಟಿಂಗು. ಸೊ 3 ಚೈನ್ಸ್ ಮಾಡಿಕೊಂಡು ಇದನ್ನು ಎಲ್ಲಿ ಲಾಕ್ ಮಾಡಬೇಕು ಅಂದರೆ ನಾನೇನು 5 ಚೈನ್ನ ಲಾಕ್ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಬೇಕು. ಲಾಕ್ಗೆ ಲಾಕ್ ಮಾಡಬೇಕು, 5 ಚೈನ್ ಗ್ಯಾಪ್ಗಲ್ಲ. ಸೊ ಈ ರೀತಿ ಲಾಕ್ ಆದಮೇಲೆ ಈಗ ಮತ್ತೆ ಆ ಸ್ಲ್ಯಾಂಟಿಂಗ್ ಲೈನ್ ಏನು ಫಾರ್ಮ್ ಆಗಿದೆ ಆ ಲೈನ್ಗೆ ಒಂದು ನೈಸ್ ಕರ್ವ್ ಶೇಪ್ ಕೊಡಬೇಕು ಅಂದರೆ ನಾವು ಸಿಂಗಲ್ ಕ್ರೋಶೆ ವರ್ಕ್ ಮಾಡಬೇಕು. ಪಿಕೋ ಆದಮೇಲೆ ಕಂಟಿನ್ಯೂಸ್ ಆಗಿ ಮತ್ತೆ ಸಿಂಗಲ್ ಕ್ರೋಶೆಟ್ಸ್ನ ವರ್ಕ್ ಮಾಡೋಣ. ಆ 5 ಚೈನ್ ಕವರ್ ಆಗಬೇಕು. ಆ ರೀತಿ ನೋಡಿಕೊಂಡು ನೀವು ವರ್ಕ್ ಮಾಡಿ. ನಾನಿಲ್ಲೂ ಕೂಡ 6 ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಸಿಂಗಲ್ ಕ್ರೋಶೆಟ್ಸ್ ಆದಮೇಲೆ ನೀವು ನೋಡ್ತಾ ಇರ್ಬೋದು ಆ 5 ಚೈನು ಎಷ್ಟು ಚೆನ್ನಾಗಿ ಒಂದು ಕರ್ವ್ ಶೇಪ್ ತೊಗೊಂಡಿದೆ. ಸೊ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿಂದ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆಟ್ ಮಾಡಬೇಕು. ಪ್ರೀವಿಯಸ್ ನಾವೇನು ಸಿಂಗಲ್ ಕ್ರೋಶೆಟ್ ವರ್ಕ್ ಮಾಡಿದ್ದೀವಿ ಅಲ್ಲ, ಅದರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಸೊ ಇಷ್ಟೇ, ಇದು ಫಿನಿಶ್ ಆಗುತ್ತೆ. ಸೊ ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಸಿಂಗಲ್ ಸ್ಟೆಪ್ಪಲ್ಲೇ ವರ್ಕ್ ಮಾಡ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ಅಲ್ಲಿ ಒಂದು ಗ್ಯಾಪ್ ಇದೆ, ಅಲ್ಲಿ ನಾನು ಬೀಡ್ ಹಾಕೋದಕ್ಕಾಗಲಿಲ್ಲ ಕ್ರೋಶೇಲಿ. ಸೊ ಏನು ಮಾಡ್ತೀನಿ, ಅದು ಒಂಥರ ಇನ್ಕಂಪ್ಲೀಟ್ ಆಗುತ್ತೆ ಅಂತ ಲಾಸ್ಟಲ್ಲಿ ಹ್ಯಾಂಡ್ ಸ್ಟಿಚ್ಚಿಂದ ಅಲ್ಲಿ ಬೀಡನ್ನು ಫಿಕ್ಸ್ ಮಾಡಿಬಿಡ್ತೀನಿ. ಮತ್ತು ಈಗ ನೆಕ್ಸ್ಟ್ ಬೀಡನ್ನು ಆ್ಯಡ್ ಮಾಡಬೇಕು. ಸೊ ಬೀಡನ್ನು ಆ್ಯಡ್ ಮಾಡಿಬಿಟ್ಟು ಅದನ್ನು ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ ಬಟ್ಟೆಗೆ ಸಿಂಗಲ್ ಕ್ರೋಶೆಟಿಂದ ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ಬೀಡ್ ಸೈಜ್ ಕೂಡ ಅಷ್ಟೇ, ನೀವು ಇನ್ನೂ ಸ್ವಲ್ಪ ದೊಡ್ಡದಾಗಿರೋ ಬೀಡ್ ಕೂಡ ಆ್ಯಡ್ ಮಾಡ್ಬೋದು, ಅಥವಾ ಪರ್ಲ್ಸು, ಕ್ರಿಸ್ಟಲ್ಸು, ರೌಂಡ್ ಬೀಡ್ಸು ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್.
ಮತ್ತು ಇಲ್ಲಿಂದ 5 ಚೈನ್ಸ್ ಹಾಕ್ಕೊಂಡು ಡಿಸೈನ ಟರ್ನ್ ಮಾಡಿ ಎಕ್ಸಾಕ್ಟ್ಲಿ 4th ಸಿಂಗಲ್ ಕ್ರೋಶೆಗೆ ನಾನು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಆದಮೇಲೆ ಮತ್ತೆ ಡಿಸೈನ್ನ ಟರ್ನ್ ಮಾಡ್ಕೊಬೇಕು. ಸೊ ಟರ್ನ್ ಮಾಡಿ ಇಲ್ಲಿ ಪೀಕೋ ವರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಪಾಯಿಂಟಲ್ಲಿ ಪೀಕೋ ಬೇಡ ಅಂದರೆ ಒಂದು ಬೀಡ್ ಕೂಡ ಆ್ಯಡ್ ಮಾಡ್ಬೋದು. ಪೀಕೋ ಮಾಡೋದಕ್ಕೆ 3 ಚೈನ್ಸ್ ಹಾಕ್ತಾಯಿದ್ದೀನಿ. ಸೊ 3 ಚೈನ್ಸ್ ಹಾಕಿಬಿಟ್ಟು ಇದನ್ನು ನಾನೇನಲ್ಲಿ 5 ಚೈನ್ ಲಾಕ್ ಮಾಡಿದ್ದೆ ಅಲ್ವಾ, ಸೊ ಆ ಲಾಕೋಗೆ ಲಾಕ್ ಮಾಡ್ತಾಯಿದ್ದೀನಿ. 5 ಚೈನ್ಗೆ ಲಾಕ್ ಮಾಡಬಾರ್ದು, ನಾನು ಮುಂಚೆ ಕೂಡ ಹೇಳಿದ್ದೀನಿ, ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಲಾಕ್ ಮಾಡ್ಕೊಂಡಾಗ ಒಂದು ಪಿಕೋ ಸ್ಟಿಚ್ಚಲ್ಲಿ ಫಾರ್ಮ್ ಆಗುತ್ತೆ. ಸೊ ಲಾಕ್ ಆಯಿತು. ಮತ್ತು ಈಗ ಆ 5 ಚೈನ್ಗೆ ನಾವು ಸಿಂಗಲ್ ಕ್ರೋಶೆಯಿಂದ ಕವರ್ ಮಾಡೋಣ. ಸೊ ನೀವು ಫಸ್ಟ್ 5 ಚೈನ್ಗೆ ಎಷ್ಟು ಸಿಂಗಲ್ ಕ್ರೋಶೆಟ್ಸ್ ವರ್ಕ್ ಮಾಡ್ತಿರೋ ಅದೇ ಸಿಂಗಲ್ ಕ್ರೋಶೆಟ್ಸ್ನ ಎಲ್ಲ ಕಡೆ ಮೇಂಟೈನ್ ಮಾಡಬೇಕು. ಸೊ ಡಿಸೈನ್ ಒಂಥರ ಒಂದೇ ರೀತಿಯಾಗಿ ಈವನಾಗಿ ಫಿನಿಶಿಂಗ್ ಬರುತ್ತೆ. ಸೊ ಫಸ್ಟೇ ನೀವು ಡಿಸೈಡ್ ಮಾಡ್ಕೊಳ್ಳಿ ಎಷ್ಟು ಸಿಂಗಲ್ ಕ್ರೋಶೆಟ್ಸ್ ಹಾಕಿದ್ರೆ ಅದು ಒಂದು ನೈಸ್ ಕರ್ವ್ ಶೇಪ್ ತೊಗೊಳುತ್ತೆ ಅಂತ. ಅದರ ಮೇಲೆ ನೀವು ಡಿಸೈನ್ನ ವರ್ಕ್ ಮಾಡಿ. ಸೊ ಈ ರೀತಿ ನಾನು 6 ಸಿಂಗಲ್ ಕ್ರೋಶೆಟ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಒಂದು ರೀತಿಯಾಗಿ ಕ್ಯೂಟ್ ಆ್ಯಂಡ್ ಡಿಫ್ರೆಂಟ್ ಆಗಿದೆ ಡಿಸೈನು, ನನಗಂತೂ ಇಷ್ಟ ಆಯಿತು. ಇವಾಗ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ ಇದನ್ನು ಫಿಕ್ಸ್ ಮಾಡಬೇಕು. ಫಿಕ್ಸ್ ಆದಮೇಲೆ ನೆಕ್ಸ್ಟ್ ಒಂದು ಬೀಡ್ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿಕೊಂಡು ಬಟ್ಟೆಗೆ ಫಿಕ್ಸ್ ಮಾಡಬೇಕು. ಇದೇ ರೀತಿ ನಾವು ಡಿಸೈನ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಜಸ್ಟ್ ಸಿಂಗಲ್ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ಹಾಗೆ ಮ್ಯಾಕ್ಸಿಮಮ್ 2 ಅವರ್ಸ್ ಒಳಗೆ ನೀವು ಕಂಪ್ಲೀಟ್ ಮಾಡ್ಕೊಬೋದು. ಈವನ್ ಬಿಗಿನರ್ಸ್ ಕೂಡ ವಿತಿನ್ 2 ಅವರ್ಸಲ್ಲಿ ಈ ಡಿಸೈನ ಫಿನಿಷ್ ಮಾಡ್ಬೋದು. ಸೊ ಬೀಡ್ ಲಾಕ್ ಆದಮೇಲೆ 5 ಚೈನ್ಸ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡಿಕೊಂಡು ಎಕ್ಸಾಕ್ಟ್ಲಿ 4th ಸಿಂಗಲ್ ಕ್ರೋಶೆಗೆ ಆ 5 ಚೈನ ಲಾಕ್ ಮಾಡಿ ಇದೇ ರೀತಿ ನೀವು ಡಿಸೈನ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದೂರ ಹೀಗೆ ಕಂಪ್ಲೀಟ್ ಮಾಡ್ತೀನಿ. ಸೊ ಕಂಪ್ಲೀಟ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಸ್ವಲ್ಪ ದೂರ ನಾನು ವರ್ಕ್ ಮಾಡಿದ್ದೀನಿ. ಇವಾಗ ಲಾಸ್ಟಲ್ಲಿ 5 ಚೈನ್ಗೆ ನಾವು ಸಿಂಗಲ್ ಕ್ರೋಶೆಟ್ಸ್ ಎಲ್ಲ ಹಾಕಿ ವರ್ಕ್ ಮಾಡಿ ಮುಗಿಸಿ ಮತ್ತು ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಡಿಸೈನ ಎಂಡ್ ಮಾಡ್ತೀನಿ. ಸ್ವಲ್ಪ ದಾರ ಬಿಟ್ಟು ಥ್ರೆಡನ್ನು ಟ್ರಿಮ್ ಮಾಡಿ ನೀಡಲ್ ಮೇಲಿರೋ ಲೂಪನ್ನು ಪುಲ್ ಮಾಡ್ತೀನಿ. ಲೇಟರ್ ಆನ್ ನಾನು ನಾಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ದಾರನ ಟ್ರಿಮ್ ಮಾಡಿ ಗ್ಲೂ ಹಾಕಿ ಸ್ಟಿಕ್ ಮಾಡ್ತೀನಿ. ಸ್ಟಾರ್ಟಿಂಗ್ ನಾನು ಹೇಳ್ದಾಗೆ ಅಲ್ಲಿ ಒಂದು ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಹಾಗಾಗಿ ಅಲ್ಲಿಗೆ ಸೇಮ್ ಬೀಡನ್ನು ತೊಗೊಂಡು ಒಂದು ಹ್ಯಾಂಡ್ ಸ್ಟಿಚ್ ಮಾಡ್ಕೊತೀನಿ. ಯಾಕೆ ಅಂದರೆ ನಾನು ಕ್ರೋಶೆಲಿ ವರ್ಕ್ ಮಾಡಬೇಕಾದ್ರೆ ಸ್ಟಾರ್ಟಿಂಗು ಡೈರೆಕ್ಟಾಗಿ ವಿ ಶೇಪನ್ನು ಫಾರ್ಮ್ ಮಾಡಿ ಡಿಸೈನ್ನ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ನನಗೆ ಅಲ್ಲಿ ಬೀಡ್ ಹಾಕೋದಕ್ಕೆ ಚಾನ್ಸಸ್ ಸಿಗಲಿಲ್ಲ. ಸೊ ಈಗ ಅದನ್ನು ಹ್ಯಾಂಡ್ ಸ್ಟಿಚ್ಚಿಂದ ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಕಂಪ್ಲೀಟ್ ಎಲ್ಲ ಆದಮೇಲೆ ಫೈನಲ್ ಆಗಿ ಡಿಸೈನು ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ಆ್ಯಂಡ್ ಇದು ಇವತ್ತು ಹಾಕಿರೋ ಡಿಸೈನಿನ ಫೈನಲ್ ಲುಕ್. ಸೊ ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಜೊತೆಗೆ ನೀವು ಕೂಡ ಡಿಸೈನ್ನ ಟ್ರೈ ಮಾಡಿ. ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆ ರೀತಿ ಮಾಡೋದ್ರಿಂದ ನಾನು ಮುಂದೆ ವೀಡಿಯೋ ಹಾಕೋ ಎಲ್ಲ ನೋಟಿಫಿಕೇಷನ್ಸು ನಿಮಗೆ ಬರ್ತಾ ಇರುತ್ತೆ. ನೀವು ನನ್ನ ಯಾವ ವೀಡಿಯೋ ಕೂಡ ಮಿಸ್ ಮಾಡೋದಿಲ್ಲ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟಿನ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್.